ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಎ ಸಿ ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು ಸ್ನೇಹಿತರೆ. ಜೊತೆಗೆ ಸುನೋ ಮೀಡಿಯಾ ಅಂಥೇಳಿ ಅದರ ರಿಪೋರ್ಟರ್ ಕೂಡ ಶ್ರೀಯುತ ಟಿಪ್ಪುವರ್ಧನ್ ಅವರು ನನಗೆ ಈ ಒಂದು ಅವಕಾಶನ ನೀಡಿದ್ದಾರೆ. ಸುನೋ ಮೀಡಿಯಾದ ಮೂಲಕ ನಾನು ಮದ್ದೂರು ತಾಲೂಕು ವರದಿಗಾರ ಅಂಥೇಳಿ ಅವರು ನನ್ನನ್ನು ನೇಮಿಸಿದ್ದಾರೆ ಸ್ನೇಹಿತರೆ. ಈಗ ನಾನು ನಿಂತಿರುವ ಜಾಗ ಮದ್ದೂರಿನ ಒಂದು ಪೇಟೆ ಬೀದಿಯ BEO ಕಚೇರಿ ಪಕ್ಕದಲ್ಲಿ ನಿಂತಿದ್ದೀನಿ. ಆ BEO ಕಚೇರಿ ಪಕ್ಕದಲ್ಲಿಯೇ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಇದೆ ಸ್ನೇಹಿತರೆ. ಇದು ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಮದ್ದೂರು, ಮಂಡ್ಯ ಜಿಲ್ಲೆ. ಸರ್ಕಾರದ ಒಂದು ಆಯುರ್ವೇದ ಆಸ್ಪತ್ರೆ ಸುಸಜ್ಜಿತವಾಗಿದೆ. ಭಾಳ ಚೆನ್ನಾಗಿ ಒಳ್ಳೆ ಆಸ್ಪತ್ರೆ. ಅಂದರೆ ಜನರಿಗೆ ಆಯುರ್ವೇದದ ಮೂಲಕ ಒಂದು ಟ್ರೀಟ್ಮೆಂಟನ್ನು ಕೊಡೋಕ್ಕೆ ಇಲ್ಲಿ ತೆರೆದಿರ್ತಕ್ಕಂಥ ಒಂದು ಆಸ್ಪತ್ರೆ ಇದು. ಡಾಕ್ಟ್ರುಗಳು ಎಲ್ಲ ಇದ್ದಾರೆ, ಪರವಾಗಿಲ್ಲ, ಚೆನ್ನಾಗಿದೆ. ಆಸ್ಪತ್ರೆಯೂ ಚೆನ್ನಾಗಿದೆ. ಆದರೆ ಆಸ್ಪತ್ರೆ ಮುಂಭಾಗ ತರಕಾರಿ ಅಂಗಡಿಗಳು ಭಾಳ ಅದ್ಧೂರಿಯಾಗಿ ಇದ್ದಾವೆ. ಇದು ಆಸ್ಪತ್ರೆ ವಾತಾವರಣ ಅನ್ನೋದು ನನಗೆ ಅನುಮಾನ ಬರ್ತಾಯಿದೆ. ನೋಡಿ, ಇಲ್ಲಿ ಎಲ್ಲ ತರಕಾರಿ ಅಂಗಡಿಗಳು, ಪಾಪ ಅವರು ಬೀದಿ ವ್ಯಾಪಾರಿಗಳು, ಅವ್ರಿಗೆ ಇನ್ನೇನು ಮಾಡೋದು, ಅವರೆಲ್ಲ ತರಕಾರಿ ಅಂಗಡಿಗಳನ್ನು ಇಟ್ಕೊಂಡು ಇಲ್ಲಿ ನೋಡಿ. ಇದನ್ನು ಕೇಳಿದೆ ನಾನು ಮೇಡಮ್ನವ್ರಿಗೆ. ಅದು ಏನಿದ್ರು ಮುನ್ಸಿಪಾಲ್ಟಿಯವ್ರಿಗೆ ಬರಬೇಕು, ನಾವು ಕೇಳೋಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು. ನೋಡಿ, ಈ ಸರ್ಕಾರಿ ಆಸ್ಪತ್ರೆ ಎದುರುಗಡೆ ಈ ತರಕಾರಿ ಅಂಗಡಿಗಳು ಅವಕಾಶ ಯಾರು ಕೊಟ್ಟಿದ್ದಾರೋ ಅಂಥೇಳಿ, ಅವಕಾಶನ ಯಾರು ಕೊಟ್ಟಿದ್ದಾರೆ ಈ ತರಕಾರಿ ಅಂಗಡಿ ಹಾಕ್ಕೊಳ್ಳೋದಕ್ಕೆ? ಇಲ್ಲಿ ಯಾರು ಅವಕಾಶ ಕೊಟ್ಟಿದ್ದಾರೆ? ಬೀದಿ ವ್ಯಾಪಾರಿಗಳು. ಪಾಪ, ಅಯ್ಯೋ ಪಾಪ, ಅವ್ರಿಗೆ ನಾವು ಬೀದಿ ವ್ಯಾಪಾರಿಗಳು ಅಂತ ಕರಿಬೋದು ಅವ್ರನ್ನ. ನೋಡಿ, ಇಲ್ಲಿ ಇದು ಒಂದು ಸರ್ಕಾರಿ ಆಯುರ್ವೇದ ಆಸ್ಪತ್ರೆ. ಆ ಆಯುರ್ವೇದ ಆಸ್ಪತ್ರೆ ಮುಂದುಗಡೆ ಈ ತರಕಾರಿ ಅಂಗಡಿಗಳು ಭಾಳಷ್ಟು ತಲೆ ಎತ್ತಿವೆ. ಇದನ್ನು ಡಾಕ್ಟ್ರ್ ಕೇಳಿದೆ. ಅದಕ್ಕೆ ಇದು ನಮಗೆ ಬರೋದಿಲ್ಲ, ಇದು ಮುನ್ಸಿಪಾಲ್ಟಿಯವರು, ಅವರು ಇದರ ಬಗ್ಗೆ ಕ್ರಮ ಜರುಗಿಸ್ಬೇಕು ಅಂತ ಹೇಳಿದ್ರು. ಆಸ್ಪತ್ರೆ ಮುಂಭಾಗ ನಿಜವಾಗ್ಲೂ ವಾತಾವರಣ, ಆಸ್ಪತ್ರೆ ವಾತಾವರಣ ಅಂತಂದರೆ ಅದು ಚೆನ್ನಾಗಿಟ್ಕೊಂಡಿರ್ಬೇಕು, ಸುಸಜ್ಜಿತವಾಗಿರಬೇಕು, ಸ್ವಚ್ಛವಾಗಿರಬೇಕು ಅನ್ನೋದು ನಮ್ಮ ಒಂದು ಕಲ್ಪನೆ. ಸ್ವಚ್ಛ ಭಾರತ ಅನ್ನೋದು ಏನು ಇದೆ, ಆ ಸ್ವಚ್ಛ ಭಾರತದ ಒಂದು ಕಲ್ಪನೆಯೇ ಇದು. ಮೊದಲೇ ಆರೋಗ್ಯ ಇದು ಆಯುರ್ವೇದ ಆಸ್ಪತ್ರೆ ಅಂತ ಅಂದಾಗ ಅದರ ಸುತ್ತಮುತ್ತಲೂ ವಾತಾವರಣ ಭಾಳ ಚೆನ್ನಾಗಿ ಇರಬೇಕು ಅಂತಕ್ಕಂಥದ್ದು. ನೋಡಿ, ಇದನ್ನು ನಿಮಗೆ ಸತ್ಯ ಘಟನೆ ಇದು ಏನಿದೆ ಅನ್ನೋದನ್ನು ದಯಮಾಡಿ ಇವ್ರನ್ನ ಯಾರು ಖಾಲಿ ಮಾಡಿಸ್ಬೇಕು? ಆಸ್ಪತ್ರೆ ಮುಂದುಗಡೆ ನಂದಲ್ಲ ಅಂತ ಹೇಳಿದ್ರೆ ಇಲ್ಲಿ ಯಾರ್ದು? ಮುನ್ಸಿಪಾಲ್ಟಿಯವರು ಅಟ್ಲೀಸ್ಟ್ ಇದನ್ನು ಗಮನ ಹರಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಸ್ನೇಹಿತರೆ. ಇದು ಏನು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಾನು ಹೇಳ್ತಾ ಇರೋದು. ಸಾರ್ವಜನಿಕವಾಗಿ ಇದು ಒಂದು ವಾತಾವರಣ, ಆಸ್ಪತ್ರೆ ಒಂದು ವಾತಾವರಣ ಚೆನ್ನಾಗಿರಬೇಕು. ನಾವು ಆರೋಗ್ಯಕ್ಕೋಸ್ಕರ ಆಸ್ಪತ್ರೆ ಒಳಗೆ ಬರ್ತಕ್ಕಂಥದ್ದು ನಾವು. ಹಾಗಾಗಿ ದಯಮಾಡಿ ಇದನ್ನು ಸರಿಪಡಿಸೋದು ಯಾರ ಜವಾಬ್ದಾರಿ ಅನ್ನೋದನ್ನು ದಯಮಾಡಿ ನೀವು ಇಲ್ಲೆಲ್ಲ ನೋಡಿ, ಸುತ್ತ ಗಲೀಜು ಕೂಡ ಇದೆ. ಆಸ್ಪತ್ರೆ ಮುಂದುಗಡೆ ನೋಡಿ, ಇಲ್ಲಿ ಯಾರೋ ತಂದು ಕಸ ಸುರಿತಾ ಇದ್ದಾರೆ. ಇಲ್ಲೆಲ್ಲ ನೋಡಿ ಗಲೀಜಿದೆ. ಇದು ಮುನ್ಸಿಪಾಲ್ಟಿಯವರ ಕೆಲಸನೋ ಅಥವಾ ಏನೋ? ನೋಡಿ, ಇಲ್ಲಿ ಗಲೀಜು ಕೂಡ ಇದೆ ಸ್ನೇಹಿತರೆ. ಇದು ಆಸ್ಪತ್ರೆ ಪಕ್ಕದಲ್ಲೇ ಬಿಲ್ಡಿಂಗ್ ಇದೆ, ಆದರೆ ಒಳಗೆ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ. ಪಕ್ಕದಲ್ಲಿ ಮಾತ್ರ ಇದು ನೋಡಿ, ಇದು ಆಸ್ಪತ್ರೆಯ ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ಗಲೀಜು. ಇದು ನನ್ನ ಕೋರಿಕೆ ಸ್ನೇಹಿತರೆ. ದಯಮಾಡಿ ಏನು ಸಂಬಂಧಪಟ್ಟ ಅಧಿಕಾರಿಗಳು ಇದರ ಒಂದು ವ್ಯವಸ್ಥೆಯನ್ನು ಸರಿಪಡಿಸ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು.